ಯಾವುದಕ್ಕೂ ಈ ಫೇಕ್ ಅಪ್ಪ ಅಮ್ಮನ ನಂಬಕ್ಕಾಗಲ್ಲ. ಇವ್ರುಗಳು ನೆನ್ನೆ ಮಾತಾಡಿದ ಸ್ಟೈಲ್ ನೋಡಿದ್ರೆ ಇವತ್ತು ಹೋಗೋದು ಡೌಟು ಅನ್ನಿಸ್ತಾ ಇದೆ. ಕ್ಲಾರಿಟಿ ತಗೊಂಡ್ಬಿಡ್ಲಾ? ಸರ್ ಹೇಳಿ ಸರ್. ಎಲ್ಲಿದ್ಯಪ್ಪ? ಸರ್ ಇಲ್ಲೇ ಮನೆ ದಾರಿಲೇ ಇದ್ದೀವಿ ಸರ್. ಇನ್ನು ಹೋಗ್ತಾನೆ ಇದೆಯಾ? ಎಷ್ಟೊತ್ತು ಬೇಕು? ಬೇಗ ಹೋಗಲ್ಲಿ. ಸರ್ ಇನ್ನೊಂದ್ಸಲ ಯೋಚನೆ ಮಾಡಿ ಸರ್, ನನಗೆ ಯಾಕೋ ಭಯ ಆಗ್ತಿದೆ ಸರ್. ಭಯನಾ? ಆಗ್ಲಿ ಬಿಡು, ಅದಕ್ಕೇನಂತೆ, ನಿನ್ನ ಪಾಡಿಗೆ ನೀನು ಹೋಗು. ಏಯ್, ಕರೆಕ್ಟಾಗಿ ಕೇಳಿಸ್ಕೊ. ಇಲ್ಲಿವರೆಗೂ ಬಂದ್ಮೇಲೆ ಹಿಂದಕ್ಕೆ ಹೆಜ್ಜೆ ಇಡೋ ಮಾತೇ ಇಲ್ಲ. ಹೋಗ್ಲೇಬೇಕಷ್ಟೇ. ಒಳಗಡೆ ಹೋಗಿ ಸ್ಯಾಂಪಲ್ ಕೊಟ್ಬಿಟ್ಟು ಬನ್ನಿ. ಸರ್ ಏನ್ ಸರ್ ಈ ತರ ಮಾತಾಡ್ತಿದ್ದೀರಾ? ಏನೂ ಆಗಲ್ಲ, ನಾನಿದ್ದೀನಿ, ಆರಾಮಾಗಿ ಹೋಗು. ನನ್ನ ಕೈ ಯಾವಾಗಲೂ ನಿನ್ನ ಬೆನ್ನಿಂದ ಇರುತ್ತೆ, ಡೋಂಟ್ ವರಿ. ಆದ್ರೆ ಒಂದು ತಿಳ್ಕೊ, ಏನಾದರೂ ಎಸ್ಕೇಪ್ ಆಗಕ್ಕೆ ಟ್ರೈ ಮಾಡ್ದೋ ನಿನ್ನ ಲೈಫಲ್ಲಿ ಬ್ಯಾಡ್ ಟೈಮ್ ಶುರು ಆಯಿತು ಅಂತ ಅರ್ಥ. ಒಂದು ವೇಳೆ ನಾನೇನಾದ್ರೂ ನಿನ್ನ ಜೀವನದಲ್ಲಿ ವಿಲ್ಲನ್ ಆದ್ನೋ ಅದಕ್ಕಿಂತ ಕೆಟ್ಟದಾಗೋದಕ್ಕೆ ಚಾನ್ಸೇ ಇಲ್ಲ. ನೆನಪಿರಲಿ, ಜೈಲಿಗಿಂತ ಆಚೆ ಇರೋ ಜೀವನನೇ ನರಕ ಆಗ್ಬಿಡುತ್ತೆ. ಯೋಚನೆ ಮಾಡು, ಒಳಗ ಹೊರ್ಗ. ಸರಿ ಸರ್, ಆಯ್ತು, ಹೋಗ್ತೀನಿ. ದಟ್ಸ್ ಲೈಕ್ ಅ ಗುಡ್ ಬಾಯ್. ಪ್ರತಿಯೊಂದು ಅಪ್ಡೇಟು ನನಗೆ ಆದಷ್ಟು ಬೇಗ ಬಂದ್ಬಿಡ್ಬೇಕು. ನೆನ್ಪಿಟ್ಕೋ, ಎಸ್ಕೇಪ್ ಏನಾದರೂ ಆಗಕ್ಕೆ ಟ್ರೈ ಮಾಡಿದ್ರೆ. ಇಲ್ಲ ಇಲ್ಲ ಸರ್, ನೀವು ಹೇಳ್ದಾಗೆ ಮಾಡ್ತೀನಿ. ಹೋಗ್ತೀನಿ ಸರ್. ಎಲ್ಲ ಇನ್ನೂ ಬಂದಿಲ್ಲ. ಇಷ್ಟೊತ್ತು ಬರಬೇಕಿತ್ತು. ಇರು, ಒಂದು ಕಾಲ್ ಮಾಡ್ಬಿಡ್ತೀನಿ. ಯಾಕೆ ಲೇಟು? ಟ್ರಾಫಿಕ್ಕು ಸರ್, ಟ್ರಾಫಿಕ್ ಮುಗಿಸ್ಕೊಂಡು ಬರ್ಬೇಕಲ್ಲ. ಬರೋವಾಗ್ಲೇ ಮನ್ಸು ಎಷ್ಟು ಒದ್ದಾಡ್ತಿತ್ತು ಗೊತ್ತಾ? ಮಗುನ್ ಯಾವಾಗ ನೋಡ್ತೀವೋ ಅಂತ. ಮಿಂಚು, ಬ್ಲಡ್ ತಗೊಂಡ್ರಪ್ಪ? ಅಯ್ಯೋ, ನೋವಾಯ್ತಾ? ಎಷ್ಟು ಕಷ್ಟಪಟ್ಬಿಟ್ಟಿಯೋ ಏನೋ. ಮಿಂಚು ಪುಟ್ಟ, ಇಷ್ಟ ದಿನ ಎಲ್ಲಿದ್ಯೋ, ಹೇಗಿದ್ಯೋ, ಎಷ್ಟು ಕಷ್ಟಪಟ್ಟಿದೀಯೋ ನೋಡ್ರಿ. ನಮ್ಮ ಮಗ್ಳು ಎಷ್ಟು ಕಷ್ಟಪಡ್ಬೇಕಾಯ್ತು. ಬಾಮ್ಮ ಪುಟ್ಟ. ಯಾಕೆ ಪುಟ್ಟ ಅಲ್ಲೋಗ್ಬಿಟ್ಟೆ? ನಾವಿಬ್ರು ನಿಮ್ಮ ಅಪ್ಪ ಅಮ್ಮ ರೀ. ನೋಡ್ರಿ ನಮ್ಮ ಮಗ್ಳನ್ನ, ನಾವು ಹತ್ರ ಹೋದ್ರೆ ಅವಳು ದೂರ ಹೋಗಿ ಕುತ್ಕೊಂತಿದ್ದಾಳೆ. ನಾವೇನ್ ಪಾಪ ಮಾಡಿದ್ವೋ ಏನೋ. ಅವಳಿಗೋಸ್ಕರ ನಾವು ಮಾಡದೇ ಇರೋ ಪೂಜೆ ಇಲ್ಲ, ಹೊರದೇ ಇರೋ ಹರಕೆ ಇಲ್ಲ. ಕೊನೆಗೂ ಆ ದೇವ್ರ ಕಣ್ಬಿಟ್ಟ ನಮ್ಮ ಮಗಳು ಸಿಕ್ಕಿದ್ಲು ಅಂತ ಖುಷಿಯಿಂದ ಇದ್ರೆ ಅವಳು ನಮ್ಮನ್ನ ಅಪ್ಪ ಅಮ್ಮ ಅಂತ ಒಪ್ಕೋತಾನೆ ಇಲ್ವಲ್ರಿ. ಮಗಳೇ, ನಾವೇನಮ್ಮ ನಿನ್ ನಿಜವಾದ ಅಪ್ಪ ಅಮ್ಮ? ಇಲ್ಲ ಇಲ್ಲ, ನೀವು ನನ್ನ ಅಪ್ಪ ಅಮ್ಮ ಅಲ್ಲ, ಇವರೇ ನನ್ನ ಅಪ್ಪ ಅಮ್ಮ. ಅಯ್ಯೋ ಬಿಡೆ, ಅವಳು ಇನ್ನೂ ಚಿಕ್ಕವಳಲ್ವಾ, ಪಾಪ. ಅವಳಿಗೆ ಹಾಲು ಯಾವುದು ನೀರು ಯಾವುದು ಅಂತ ಗೊತ್ತಾಗಲ್ಲ. ಇಷ್ಟತ್ರ ಇದ್ದೀವಿ ನಾವು ಅವಳಿಗೆ. ಅವ್ರ ಅಪ್ಪ ಅಮ್ಮ ಆಗಿ ನಾವು ಕರಿತಿದ್ರೆ ಅವಳು ನಮ್ಮ ಹತ್ರ ಬರ್ತಾ ಇಲ್ಲ. ಎಷ್ಟು ಸಂಕಟ ಆಗ್ತಿದೆ ಗೊತ್ತಾ ನನಗೆ. ಸಮಾಧಾನ ಮಾಡ್ಕೊಳ್ರಿ, ಇಷ್ಟ ದಿನನೇ ಕಾದಿದೀವಂತೆ, ಇನ್ ಸ್ವಲ್ಪ ದಿನ ಕಾಯೋಣ. ಮೇಡಮ್, ಟೈಮ್ ಆಯಿತು, ಬನ್ನಿ ಸ್ಯಾಂಪಲ್ಸ್ ತಗೋಣ. ಮೇಡಮ್, ಜಾಸ್ತಿ ಬ್ಲಡ್ ತಗೊಳ್ಳಲ್ಲ ತಾನೆ? ಇಲ್ಲ ಮೇಡಮ್, ಸ್ವಲ್ಪನೇ ತಗೊಳ್ಳೋದು. ಏನು ಹೆಚ್ಚು ಕಮ್ಮಿ ಆಗಲ್ಲ ಅಲ್ವಾ ಮೇಡಮ್? ಇಲ್ಲ ಸರ್, ಯಾಕೆ ಈ ಥರ ಕೇಳ್ತಿದ್ದೀರಾ? ಭಯ ಮೇಡಮ್, ಅದಕ್ಕೆ.
ಸರ್ ರಿಪೋರ್ಟ್ ಯಾವಾಗ ಬರ್ಬೋದು ಸರ್? ಡೀಟೇಲ್ DNA ರಿಪೋರ್ಟ್ ಬೇಕಂದ್ರೆ ಒಂದು 6 ವೀಕ್ಸ್ ಬೇಕಾಗುತ್ತೆ. 6 ವಾರ ಆಗುತ್ತಾ ಸರ್? ಅಷ್ಟೊಂದು ದಿನ ಬೇಕಾಗುತ್ತಾ? ಅರ್ಜೆಂಟ್ ಅಂದ್ರೆ ಆಗಲ್ಲ, DNA ಅನಾಲಿಸಿಸ್ಗೆ ಅಷ್ಟು ಟೈಮ್ ಬೇಕಾಗುತ್ತೆ. ಸರ್ ಸ್ವಲ್ಪ ಬೇಗ ಆಗಲ್ವಾ ಸರ್? ಇಲ್ಲ ಅಂತ ಹೇಳಿದ್ನಲ್ಲ, ಇದು ನಡೆಯೋದೇ ಹೀಗೆ. ನೀವು ಕಾಯಲೇಬೇಕು. ಆಯ್ತು ಸರ್, ನಾವಿನ್ ನೋಡಿ. ಥ್ಯಾಂಕ್ ಯು. ಮಾವ ಸೀನಿಯರ್ ಡಾಕ್ಟರ್ಸ್ ಬೇರೆ ಯಾರು ಸಿಗ್ತಿಲ್ಲ ಮಾವ, ಎಲ್ಲರೂ ಬಿಸಿ ಇದ್ದಾರೆ. ನಾನೊಬ್ಳೆ ಹೆಂಗ್ ಹ್ಯಾಂಡಲ್ ಮಾಡ್ಲಿ ಮಾವ? ನನಗಂತೂ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ನೀನು ಯಾರು ಅನ್ನೋದನ್ನ ಮರಿಬೇಡಪ್ಪ. ನಮ್ಮ ಹಳ್ಳಿನಾಗೆ ಏಟೊಂದು ಬಡ ಬಗ್ರಿಗೆ ನಿನ್ನಿಂದ ಸಹಾಯ ಆಗೈತೆ, ನನ್ನ ಮರಿಬೇಡ. ಏಟೊಂದು ಜನ ನಿನ್ ಕೈನಾಗೆ ಚಿಕಿತ್ಸೆ ತಗೊಂಡು ಹೊಸ ಜೀವನ ಕಟ್ಕೊಂಡವ್ರೆ, ನನ್ನ ಮರಿಬೇಡ ಬಾರು. ನಿನ್ ಕೈಲ ಆಯ್ತದೆ ಪಾರು, ಹಾಗೆ ಆಯ್ತದೆ. ಈಗ ನೀನು ಎದುರ್ಕೊಂಡ್ರೆ ಒಳಗಿರೋರು ಎದುರ್ಕೋತಾರೆ, ನೀನ್ ಗಟ್ಟಿಯಾಗಿ ನಿಂತ್ಕೊಂಡ್ರೆ ಎಲ್ಲರೂ ಗಟ್ಟಿಯಾಗಿ ನಿಂತ್ಕೋತಾರ ಪಾರು. ಜೀವ ಉಳಿಸೋ ಡಾಕ್ಟರ್ ನೀನು ಪಾರು. ಇದಕ್ಕೆಲ್ಲ ಆಯ್ತದೆ. ನೀನೇನ್ ಕೆಲಸ ಮಾಡು ಆಟೆಯ ಮಾಕಳವ ನಿನ್ ಬೆನ್ನಿಗೆ ಬೀಳ್ತಾಳೆ. ಎಲ್ಲ ಒಳ್ಳೇದಾಯ್ತದೆ. ಮಾಡಪ್ಪ, ಮಾಡು ಹೋಗು.